ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ನಿತಿನ್ ಬಿಂದು ವಿಲಾಗ್ಸ್ ಕನ್ನಡ. ಯೋಚನೆ ಮಾಡ್ತಿದ್ದೀರಾ ಎಷ್ಟೋ ದಿನ ಆದಮೇಲೆ ವ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದಾರೆ ಅಂತ. ಐ ಆಮ್ ಸಾರಿ, ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇದ್ದಿದ್ದ ಕಾರಣಕ್ಕೆ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇದು ಫ್ಯಾಮಿಲಿ ಟ್ರಿಪ್ ವ್ಲಾಗ್ 2 ಆಗಿರುತ್ತೆ. ವ್ಲಾಗ್ 1 ಎಲ್ಲ ನೋಡಿದ್ದೀರಾ ಅಂತ ಭಾವಿಸ್ತೀನಿ, ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ನೋಡಿದ್ದೀರಾ, ಲೈಕ್ ಮಾಡಿದ್ದೀರಾ. ವ್ಲಾಗ್ 2 ಬಂದ್ಬಿಟ್ಟು ಸಕಲೇಶ್ಪುರ ರೆಸಾರ್ಟ್, ನಾವು ಹೋಗಿದ್ದು ಎಲ್ಲರೂ ಹೋಗಿದ್ದು ರೆಸಾರ್ಟ್ ಬಂದ್ಬಿಟ್ಟು ಸನ್ಶೈನ್ ರೆಸಾರ್ಟ್ ಅಂತ ಸಕಲೇಶ್ಪುರದಲ್ಲಿದೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ರೂಮ್ಸು ಮತ್ತು ಎಲ್ಲ ಥರ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ, ನೀವು ಹೋಗ್ಬೋದು. ಓಕೆನಾ. ಈ ವ್ಲಾಗ್ ಬಂದ್ಬಿಟ್ಟು ವ್ಲಾಗ್ 2 ಆಗಿರುತ್ತೆ. ಹೇಳಿದ್ದೀನಲ್ಲ ಮುಂಚೆನೇ. ಇದು ಕಂಪ್ಲೀಟ್ ರೆಸಾರ್ಟಲ್ಲಿ 3 ಗಂಟೆ ಆಗಿತ್ತು. ನಾವು ಮಧ್ಯಾಹ್ನ ಹೋಗೋಷ್ಟಲ್ಲಿ ಆಚೆನೇ ಊಟ ಮಾಡ್ಕೊಂಡು ಹೊರಟಿದ್ದಾಯಿತು. ಬಿಕಾಸ್ ನಾವು ತುಂಬ ದೂರ ಇತ್ತು ಸಕಲೇಶ್ಪುರ, ನಿಮಗೆ ಗೊತ್ತಲ್ಲ. ಆದರೆ ಟೈಮ್ ಹೋಗಿದ್ದಂತೂ ನಿಜ ಗೊತ್ತಾಗಿಲ್ಲ, ಆಯಿತಾ. ಅಲ್ಲಿಂದ ಬರ್ತಾ ಆನ್ ದ ವೇ ಊಟ ಮುಗಿಸ್ಕೊಂಡು ಬಂದಿದ್ದಾಯಿತು. ಇದು ಸೆಕೆಂಡ್ ಬ್ಲಾಗ್. ಓಕೆನಾ. ಮನೆಯಿಂದ ಸಕಲೇಶ್ಪುರ ರೆಸಾರ್ಟ್ ಬರೋ ಗಂಟೆನೂ ಒಂದು ಬ್ಲಾಗ್ ಆಗಿದೆ. ಇವಾಗ ಬ್ಲಾಗ್ ಮತ್ತೆ ಶುರು. ನಾವು ಸ್ವಿಮ್ಮಿಂಗ್ ಹೋಗೋಕ್ಕಿಂತ ಮುಂಚೆಯಿಂದ ಸೆಕೆಂಡ್ ಬ್ಲಾಗ್. ಓಕೆನಾ. ಇದು ಸ್ವಿಮ್ಮಿಂಗ್ ಇಂಟ್ರಡಕ್ಷನ್ ಬ್ಲಾಗ್ ಕೊಟ್ಟಾಯಿತು. ಇವಾಗ ಸ್ವಿಮ್ಮಿಂಗ್ ಎಲ್ಲ ಆಯಿತು. ಇವಾಗ ವಾಟ್ಸ್ ಪ್ಲಾನ್, ನೆಕ್ಸ್ಟ್ ಪ್ಲಾನ್ ಏನು? DJ 3 hours ಏನೋ ಸ್ವಿಮ್ಮಿಂಗ್ ಪೂಲಲ್ಲೇ ಇದ್ದಿದ್ದಾಯ್ತು. ಸಖತ್ತಾಗಿ ಮಜಾ ಮಾಡಿದ್ದೀವಿ. ಆ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ಕೊತೀನಿ ನೋಡಿ. ಇವಾಗಿಂದ ಏನೇನು ಪ್ರೋಗ್ರಾಮ್ ಇದೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಏನೇನಿದೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಕಂಪ್ಲೀಟ್ ವೀಡಿಯೋನ ನೋಡಿ, ಏನು ಸ್ಕಿಪ್ ಮಾಡಬೇಡಿ. ಏನು ಹೇಳ್ತೀರಾ ಪ್ಲೀಸ್? ಒಂದು ನಿಮಿಷ. ಓಕೆ, ವಾಟ್ ಯು ಸೇ? ಕಂಪ್ಲೀಟ್ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಕಂಪ್ಲೀಟ್ ಬ್ಲಾಗ್ನ ನೋಡಿ, ಎಂಡಲ್ಲಿ ಸಿಗ್ತೀನಿ. ನೋಡಿದ್ರಲ್ಲ, ನಾನು ಮಿನಿ ಇಂಟ್ರಡಕ್ಷನ್ ಅಂತಲೇ ಹೇಳ್ಬೋದು. ಅಲ್ಲೇ ಸ್ವಲ್ಪ ಇಂಟ್ರಡಕ್ಷನ್ ಬ್ಲಾಗ್ನು ಮಾಡ್ಕೊಂಡಿದ್ದೆ. ಅಲ್ಲಿಂದ ನಾವು ಎಂಟರ್ ಆಗ್ತಿದ್ದಂಗೆ ಎಲ್ಲ ಗೇಮ್ಸ್ ಎಲ್ಲ ಇತ್ತು, ಬ್ಯಾಡ್ಮಿಂಟನ್ ಇತ್ತು, ಎಲ್ಲ ಆಡ್ಕೊಂಡು ಚೆನ್ನಾಗಿ ಇದು ರೆಸಾರ್ಟ್ ಫುಲ್ಲು ಸುತ್ಕೊಂಡು ಆಮೇಲಿಂದ ಎಷ್ಟೊಂದು ಜನ ನಾವೆಲ್ಲರೂ ಸ್ವಲ್ಪ ವೆಯ್ಟ್ ಮಾಡ್ತಿದ್ವಿ. ನನ್ನ ಹಸ್ಬೆಂಡ್ ನೋಡ್ಬೋದು, ಒಂದು ಬೆಕ್ಕಿತ್ತಾಯ್ತಾ ರೆಸಾರ್ಟಲ್ಲಿ. ಆ ಬೆಕ್ಕಿತ್ಕೊಂಡು ಎಲ್ಲರಿಗೂ ಎದುರಿಸ್ತಾಯಿದ್ರು, ಎಲ್ಲರೂ ಎದುರುಕೋತಾಯಿದ್ರು. ಚಂದ ಎದುರುಕೊಂಡು, ಹಾಗೆ ಅಕ್ಕನೂ ಅಷ್ಟೇ ಎದುರುಕೊಂಡ್ರು. ಅವ್ರು ಅದನ್ನು ಇಟ್ಕೊಂಡು ಓಡಾಡ್ತಿದ್ರು. ಎಷ್ಟು ಜನ ಆಲ್ರೆಡಿ ಸ್ವಿಮ್ಮಿಂಗ್ ಪೂಲ್ ಇಳ್ದಿದ್ರು. ಇವು ಫುಲ್ ಆಲ್ಮೋಸ್ಟ್ ಎಲ್ಲ ಇಳ್ದು ಆಟಾಡ್ತಾಯಿದ್ರು. ನಮ್ಮ ಆರ್ಯ ಅಂತೂ ಫುಲ್ ಒಳ್ಳೆ ಪೋಸ್ ಕೊಟ್ಕೊಂಡು ಬುಜ್ಜು ಜೊತೆಗೆ ಆಲ್ರೆಡಿ ಸ್ವಿಮ್ಮಿಂಗ್ ಪೂಲಲ್ಲಿ ಆಟಾಡ್ತಿದ್ದ. ಆರ್ಯ ಆಲ್ರೆಡಿ ಆಟಾಡ್ತಿದ್ದ, ಹಾಗೆ ಜೀವನೂ ಆಟಾಡ್ತಿದ್ದ. ಚೆನ್ನಾಗಿತ್ತು. ಹೆಂಗೆ ಅಂದರೆ ಕಂಪ್ಲೀಟ್ ಡೇ ಅಂತೂ ಪಟ್ ಅಂತ ಹೊಟ್ಟೋಯ್ತು. ಮಿಕ್ಕಿ ದಿನ ಸ್ವಲ್ಪ ಲೇಟ್ ಹೋಗುತ್ತೆ. ಓಕೆನಾ. ಡೇ ಈ ಥರ ಆಚೆ ಹೋದಾಗೆಲ್ಲ ಎಷ್ಟು ಬೇಗ ಹೊಟ್ಟೋಗ್ಬಿಡುತ್ತೆ, ಆಯಿತಾ. ಆಮೇಲಿಂದ ನಾನು ಅಕ್ಕ ಆಲ್ಮೋಸ್ಟ್ ಎಲ್ಲ ಇಳ್ದು ಚೆನ್ನಾಗಿ ಆಟ ಆಡಿದ್ವಿ. ಎಷ್ಟು ಆಲ್ಮೋಸ್ಟ್ 3 o'clock ಹೋಗಿದ್ದಲ್ಲ ನಾನು ನಿಮ್ಮ ಹತ್ರ. ನಾವು ಹೋಗಿ ಫುಲ್ ಆಲ್ಮೋಸ್ಟ್ 5:30 to 6 o'clock ಬರೀ ನೀರಲ್ಲೇ ಇದ್ದು ಚೆನ್ನಾಗಿ ಆಟ ಆಡ್ಕೊಂಡು ಮಜಾ ಮಾಡಿದ್ದೀವಿ. ಎಕ್ಸ್ಟ್ರೀಮ್ ಲೆವೆಲ್ಗೆ ಮಜಾ ಮಾಡಿದ್ದೀವಿ. ಇದೇ ಅಲ್ಲ ಹೇಳೋದು, ಫ್ಯಾಮಿಲಿ ಜೊತೆಗೆ ಅವಾಗ ಎಲ್ಲ ಒಟ್ಟಿಗೆ ಸೇರಬೇಕು, ಆಟ ಆಡಬೇಕು, ಮಾತಾಡಬೇಕು. ಅವಾಗ ಏನು ಗೊತ್ತಾ, ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ನಾವಂತೂ ಎಲ್ಲ ಚಿಕ್ಕವರಿಂದ ಹಿಡ್ದು ದೊಡ್ಡವ್ರ ಗಂಟನೂ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಹಾಗೆ ಈವ್ನಿಂಗಿಗೆ ಸ್ನ್ಯಾಕ್ಸ್ ಐಟಮ್ಸು ನಾವೇ ಸ್ವಲ್ಪ ತರಿಸ್ಕೊಂಡಿದ್ದಾಯಿತು. ಫ್ರೆಂಚ್ ಫ್ರೈಸ್ ತರಿಸಿದ್ವಿ, ಹಾಗೆ ಕಬಾಬ್ ತರಿಸಿದ್ದಾಯಿತು, ಮತ್ತು ಸ್ಪ್ರೈಟ್ ಎಲ್ಲ ಕುಡ್ಕೊಂಡು ಮಜಾ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಇದು ಸ್ನ್ಯಾಕ್ಸ್ ಬಂದಾಗ ಮೇಲೋಗಿ ಸ್ನ್ಯಾಕ್ಸ್ನ ತಿಂದ್ಕೊಂಡು ಆಮೇಲೆ ಮತ್ತೆ ಹೋಗ್ಬಿಡ್ತಿದ್ವಿ ಸ್ವಿಮ್ಮಿಂಗಿಗೆ. ಚೆನ್ನಾಗಿತ್ತು. ಮಧ್ಯಾಹ್ನ ಊಟಕ್ಕೆ ಹೋಗಿರಲಿಲ್ಲ ನಾವು. ಈವ್ನಿಂಗಿಂದ ನೆಕ್ಸ್ಟ್ ಮಧ್ಯಾಹ್ನ ಗಂಟನ ಸ್ನ್ಯಾಕ್ಸಿಂದ ನೆಕ್ಸ್ಟು ಮಧ್ಯಾಹ್ನ ಗಂಟೆ ಊಟದ ಗಂಟೆ ಕಂಪ್ಲೀಟ್ ಒಂದು ಡೇನ ನಾವು ರೆಸಾರ್ಟ್ನ ಆಕ್ಯುಪೈ ಮಾಡ್ಕೊಂಡಿದ್ವಿ. ಕಂಪ್ಲೀಟ್ ಮನೇನ ನಮಗೆ ಕೊಟ್ಬಿಟ್ಟಿದ್ರು. ನಾವಿದ್ದಿದ್ದು ಆಲ್ಮೋಸ್ಟು 5 ಫ್ಯಾಮಿಲೀಸ್ ಇದ್ವಿ. 4 to 5 ಫ್ಯಾಮಿಲೀಸ್ ಇದ್ವಿ, ಆಯಿತಾ. ಚೆನ್ನಾಗಿ ಮಜಾ ಮಾಡಿದ್ದೀವಿ, ಆಯಿತಾ. ನೀರಲ್ಲಿ ಈ ಕಡೆ ಬೇಬಿ ಪೂಲ್ ಇತ್ತು. ಬೇಬಿ ಪೂಲಲ್ಲಿ ಆರ್ಯ ಫುಲ್ ಮುಳುಗ್ತಿದ್ದ, ಆಯ್ತು. ಅದಕ್ಕೆ ಅವನಿಗೆ ಹಿಂಗೆ ಫೂಟ್ ಮೇಲೆ ನಡ್ಕೊಂಡು ಆಟಾಡ್ತಿದ್ದ ಜೀವ. ಹಾಗೆ ಎಷ್ಟೊಂದು ಜನ ಚಿಕ್ಕ ಮಕ್ಕಳು ಆಟಾಡ್ತಿದ್ರು. ಈ ಕಡೆ ಬಂದ್ಬಿಟ್ಟು ನಾವೆಲ್ಲರೂ ಆಟಾಡ್ತಿದ್ವಿ. ಆರ್ಯ ನಾನು ಬರ್ತೀನಿ ಅಂತ ಆಟ ಮಾಡ್ತಿದ್ದ. ಆಲ್ರೆಡಿ ಅವನಿಗೆ ಒಂದ್ಸಲಿ ಹೋಗಿ ಡ್ರೆಸ್ ಚೇಂಜ್ ಮಾಡಿಸಿದ್ವಿ, ಫುಲ್ ನಡಕ್ತಿದ್ದ ಅಂದ್ಬಿಟ್ಟು ಮತ್ತೆ ಬಂದಿದ್ದ. ನಾವು ನೋಡ್ಬೋದು ನೀವು ಕಂಟಿನ್ಯೂ ವ್ಲಾಗಲ್ಲಿ. ಇದು ಪಾರ್ಟ್ 2 ಆಗಿರೋದ್ರಿಂದ ಕಂಪ್ಲೀಟ್ ಡೇ ಫುಲ್ಲು ಅಲ್ಲಿಂದ ರೀಚ್ ಆದಮೇಲೆ ಚೆನ್ನಾಗಿ ಮಜಾ ಮಾಡಿದ್ದೀವಿ. ಸ್ವಿಮ್ಮಿಂಗ್ ಪೂಲಲ್ಲಿ ಬಾಲಲ್ಲಿ ಆ ಕಡೆಯಿಂದ ಈ ಕಡೆ ಥ್ರೋ ಬಾಲ್ ಆಡಿದ್ದೀವಿ. 2 ಟೀಮ್ಸ್ನ ಮಾಡ್ಕೊಂಡು. ನಮಗೇನು ಭಯ ಅಂದರೆ ಎಡಕ್ತಾ ಇರಲಿಲ್ಲ ಕಾಲು, ಆಯಿತಾ. ಅದೊಂದು ಭಯ, ಮುಳುಗೋಗ್ಬಿಡ್ತಿದ್ವಿ. ಮೋನಾ ಅಂತೂ ಚೆನ್ನಾಗಿ ಎಂಜಾಯ್ ಮಾಡಿದ್ದಾಳೆ, ಚೆನ್ನಾಗಿ ಆಟ ಆಡಿದ್ದಾಳೆ. ಮತ್ತು ನೀರು ಏನಿಲ್ಲ,
ಚೆನ್ನಾಗಿತ್ತು. ಆಟಾಡ್ತಾ ಗೊತ್ತೇ ಆಗಿಲ್ಲ. ನಾವೊಂದು ಟೀಮ್ ಅವರೊಂದು ಟೀಮ್, ಮಜಾ ಆಯಿತು, ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಆಡ್ತಾ ಆಮೇಲೆ ನಾನೋಗಿ ಜಾಯ್ನ್ ಆದಮೇಲೆ ಬಾಲ್ ಆ ಕಡೆ ಹೋಗ್ಬೇಕಾದ್ರೆ ಹೊಲದ ಹತ್ರ ಗದ್ದೆ ಹತ್ರ ಹೊಟ್ಟೋಗ್ಬಿಟ್ಟಿತ್ತು. ಸಖತ್ತಾಗಿ ಎಂಜಾಯ್ ಮಾಡಿದ್ದೀವಿ. ಮೀನ್ಸ್ ಒಳ್ಳೆ ಕ್ವಾಲಿಟಿ ಟೈಮು, ಚೆನ್ನಾಗಿ ಸಾಂಗು, ಅಲ್ಲೇ ಸಾಂಗ್ಸು ಸಹ ಪ್ಲೇ ಮಾಡ್ತಿದ್ರು. ಡಿ ಜೆ ಎಲ್ಲ ಆ ಡಿ ಜೆ ಥರನೇ ಸಾಂಗ್ಸ್ ಪ್ಲೇ ಮಾಡೋರು, ನಾವು ನೀರಲ್ಲೇ ನಿಂತ್ಕೊಂಡು ಆಟಾಡ್ತಿದ್ವಿ. ಸಂಜೆ ಆಯಿತು. ಸಂಜೆ ಆದಮೇಲೆ ಎಲ್ಲ ಆಚೆ ಬಂದು ಫ್ರೆಶ್ ಅಪ್ ಆಗಿ ಆಮೇಲೆ ಟೀ ಮತ್ತು ಬಜ್ಜಿ ಕೊಟ್ಟಿದ್ರಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ. ಸ್ನ್ಯಾಕ್ಸ್ನ ತಿನ್ಕೊಂಡು ಸಂಜೆ ಆದಮೇಲೆ ಒಂದು ಸ್ವಲ್ಪ ಹೊತ್ತೆಲ್ಲ ಕೂತಿ ರೆಸ್ಟ್ ಮಾಡ್ತಿದ್ವಿ. ಆಮೇಲಿಂದ ಕೂತಿ ಎಲ್ಲ ರೆಡಿ ಆಗೋಕೆ ಹೋಗಿದ್ರು. ಮೀನ್ಸ್ ಇಲ್ಲಿ ನಾವು ಬ್ಲೀಚಿಂಗ್ ಪೌಡರ್ ಹಾಕ್ಬಿಟ್ಟಿರ್ತಾರಲ್ಲ ವಾಟರಲ್ಲಿ, ತಕ್ಷಣ ನಾವು ಫ್ರೆಶ್ ಅಪ್ ಆಗಲೇಬೇಕು. ಇಲ್ಲ ಅಂದರೆ ನಮ್ಮ ಕೂದಲೆಲ್ಲ ಒಂಥರ ವಾಸನೆ ಬರೋಕ್ಕೆ ಶುರು ಆಗುತ್ತೆ ಅಂತಲೇ ಹೇಳ್ಬೋದು. ಅವತ್ತಿನ ದಿನ RCB ಮ್ಯಾಚು ಇತ್ತು. ಇವತ್ತು ನಾನು ವ್ಲಾಗ್ ಅಪ್ಲೋಡ್ ಮಾಡ್ತಾನೋ ಅಷ್ಟೇ, ಇವತ್ತು RCB ಫೈನಲ್ ಇದೆ. ವಿ ಆರ್ ಹೋಪಿಂಗ್ ದಟ್ ಅವರ್ RCB ವಿಲ್ ವಿನ್. RCB ವಿನ್ ಆದ್ರಂತೂ ಮಜಾ ಅಂದರೆ ಮಜಾ ಇರುತ್ತೆ ಅಂತಲೇ ಹೇಳ್ಬೋದು. ದೇವರೇ RCB ವಿನ್ ಆಗಂಗೆ ಮಾಡಪ್ಪ. ನಾವೆಲ್ಲರೂ RCB ಫ್ಯಾನ್ ಆಯಿತಾ, ಯಾವಾಗಲೂ ಎಂದೆಂದಿಗೂ ನಾವು RCB ಫ್ಯಾನ್. ಆಲ್ ದ ಬೆಸ್ಟ್ ಗೈಸ್, ಚೆನ್ನಾಗಿ ಆಡಿ RCB ಕಪ್ ತೊಗೊಂಬನ್ನಿ ಅಂತ ಹೇಳ್ತೀನಿ. RCB ಮ್ಯಾಚ್ ಇತ್ತು ಮತ್ತು ಫೈರ್ ಕ್ಯಾಂಪೆಲ್ಲ ಇತ್ತು ಆಯಿತಾ. ಆಮೇಲಿಂದ ನಾವು ಯಾರ್ಯಾರು ಸ್ಪ್ರೈಟು ಎಲ್ಲ ಜ್ಯೂಸೆಲ್ಲ ಕುಡ್ಕೊಂಡು ಎಂಜಾಯ್ ಮಾಡಿ ಮಜಾ ಮಾಡಿ, ಆಮೇಲಿಂದ ಸ್ನ್ಯಾಕ್ಸ್ ಟೈಮ್ ನಮ್ಮ ಆರ್ಯನ ರಿಯಾಕ್ಷನ್ ನೋಡ್ಬೋದು ನೀವು ಮುಂದೆ ವ್ಲಾಗಲ್ಲಿ ನೋಡ್ತಾ. ಅವ್ನು ಹೇಳ್ತಾನೆ ಜ್ಯೂಸ್ ಅಷ್ಟೇ, ಅವ್ನಿಗೆ ಏನಿಲ್ಲ, ಜ್ಯೂಸಾಗಿ ಕೊಟ್ಬಿಡ್ಬೇಕು ಅವ್ನಿಗೆ. ಜ್ಯೂಸ್ ಕುಡ್ಕೊಂಡು ಅವನು ನಾನು ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಆಮೇಲಿಂದ ತಲೆಗೆಲ್ಲ ಸ್ನಾನ ಮಾಡ್ಕೊಂಬಂದಾದ್ಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಗೇಮ್ ಆಡಿದೆ ಅಂತ, ಬ್ಯಾಡ್ಮಿಂಟನ್ ಆಡೋದು. ಅಲ್ಲಿ ತುಂಬ ಗೇಮ್ಸ್ ಇತ್ತು ಆಯಿತಾ. ಇಂಡೋರ್ ಗೇಮ್ಸು ಇತ್ತು ಮತ್ತು ಔಟ್ಡೋರ್ ಗೇಮ್ಸ್ ಇತ್ತು, ಕ್ರಿಕೆಟು ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಆಮೇಲಿಂದ ಎಷ್ಟು ಬೇಗ ಟೈಮ್ ಆಯಿತು ಅಂತಲೇ ಗೊತ್ತಿರಲಿಲ್ಲ. ಅಲ್ಲಿ ಮೇಲೆ ಫುಲ್ ಈ ಥರ ಬಾಲು, ಇದೇನೋ ಗೇಮ್ ಅಂತಾರೆ ಆಯಿತಾ. ಇದೇನು ಗೇಮು ಅಂತ ನೀವು ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಂಗೆ ಗೇಮ್ ಜ್ಞಾಪನ ಇದೆ, ಆದರೆ ಇವತ್ತು ಮರ್ತೋಗಿದೆ. ವಾಯ್ಸ್ ಓವರ್ ಕೊಟ್ಟು ಚೆನ್ನಾಗಿ ಗೇಮ್ ಆಡಿದ್ದಾರೆ ನನ್ನ ಹಸ್ಬೆಂಡು ಮತ್ತು ಅವ್ರ ಕಸಿನ್ಸ್ ಎಲ್ಲ ಸೇರ್ಕೊಂಡು. ನಂಗೆ ಇದು ಆಡೋಕ್ಕೆ ಬಂದಿಲ್ಲ, ಅದಕ್ಕೆ ನಾವು ಹೋಗಿಲ್ಲ. ಅಲ್ಲಿ ಕೇರಮ್ ಇತ್ತು, ಹಾಗೆ ಟೇಬಲ್ ಟೆನ್ನಿಸ್ ಇತ್ತು, ಹಾಗೆ ಮತ್ತು ಇಷ್ಟೊಂದು ಗೇಮ್ಸ್ ಇತ್ತು ಆಯಿತಾ. ತುಂಬ ಚೆನ್ನಾಗಿತ್ತು, ಸಖತ್ತಾಗಿದೆ. ಎಲ್ಲರೂ ಹೋಗ್ಬೋದು, ಎಂಜಾಯ್ ಮಾಡ್ಬೋದು, ಫ್ಯಾಮಿಲಿ ಜೊತೆ ಗೆಟ್ ಟುಗೆದರ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಮೀನ್ಸ್ ಏನಂದರೆ ಒಂದು ಕ್ವಾಲಿಟಿ ಟೈಮ್ ನಾವು ಫ್ಯಾಮಿಲಿ ಜೊತೆಗೆ ಸ್ಪೆಂಡ್ ಮಾಡೋದು ಅಂತ. ಸೂಪರಾಗಿತ್ತು, ನೀವೇ ನೋಡ್ಬೋದು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಡಿ ಜೆ ಸಾಂಗ್, ಆಮೇಲಿಂದ ಈವ್ನಿಂಗು ಒಂದು ಸ್ವಲ್ಪ ಹೊತ್ತು ಫೈರ್ ಕ್ಯಾಂಪೆಲ್ಲ ಎಲ್ಲ ಇತ್ತು. ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಕುತ್ಕೊಂಡು ಚೆನ್ನಾಗಿ ಮಾತಾಡ್ಕೊಂಡು, ಅವ್ರ ಕಾಲನ್ನ ನಾವು ಹೇಳಿದ್ದು, ನಮ್ಮ ಕಾಲನ್ನ ಅವ್ರು ಹೇಳಿದ್ದು, ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು, ಆಮೇಲಿಂದ ಅಲ್ಲಿ ಗೇಮ್ಸ್ ಎಲ್ಲ ಆಡ್ಕೊಂಡು ಡಿ ಜೆ ಎಲ್ಲ ಮುಗಿಸ್ಕೊಂಡು ಊಟಕ್ಕೂ ಸಹ ಹೋಗಿದ್ದೀವಿ. ಆ ವೀಡಿಯೋಸು ಆ ಕ್ಲಿಪ್ಪಿಂಗ್ಸ್ನೆಲ್ಲ ಮುಂದೆ ಆ್ಯಡ್ ಮಾಡ್ತೀನಿ. ಕಂಪ್ಲೀಟ್ ವೀಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡೋದೇ ನಮಗೆ ಖುಷಿ ಅಂತಲೇ ಹೇಳ್ಬೋದು. ಫುಲ್ ವೀಡಿಯೋನ ನೋಡಿ. ಚಿಯರ್ಸ್, ಇನ್ನೊಂದ್ಸಲಿ ಮಾಡು. ಚಿಯರ್ಸ್, ಚಿಯರ್ಸ್ ಇಲ್ಲಿ ನಂಗೆ ಮಾಡು. ಕಂಪ್ಲೀಟ್ ಬಂದು ಡಿನ್ನರು, ಬ್ರೇಕ್ಫಾಸ್ಟು, ಲಂಚು. ನಾವಿರ್ತೀವಲ್ಲ ಈ ರೆಸಾರ್ಟಲ್ಲಿ, ಈ ರೂಮ್ ಬಂದು ಬ್ರೇಕ್ಫಾಸ್ಟು, ಲಂಚು ಮತ್ತು ಡಿನ್ನರ್ಗೆ ಅಂತ ಇದು ಸೆಟಪ್ಪು. ಮೇಲೆ ಡಿ ಜೆ ನಡೀತಿದೆ, ನೀವೇ ನೋಡಿದ್ದೀರಾ. ಡಿ ಜೆ ಅಲ್ಲದ ನಾನು ಕ್ಲಿಪ್ಪಿಂಗ್ ತೋರಿಸ್ಕೊಂಬಂದೆ ನಿಮಗೆ. ನಾವು ಡ್ಯಾನ್ಸ್ ಆಡಿರೋ ಕ್ಲಿಪ್ಪಿಂಗ್ ಕೂಡ ಶೇರ್ ಮಾಡ್ತೀನಿ ನೋಡಿ. ಸ್ಮೈಲ್. ಏನು ಕುಡಿತಿದ್ಯಮ್ಮ? ಏನು ಕುಡಿತಿದ್ಯಾ? ಜ್ಯೂಸ್ ಕುಡಿತಿದ್ಯಾ? ಹಾಯ್ ಮಾಡು.
ಪಲ್ಯ ಇದೆ, ಇದೊಂದು ಪಲ್ಯ, ಇಲ್ಲಿ ಎಂಟಿ ಇದೆ. ಗೀ ರೈಸ್, ವೈಟ್ ರೈಸ್, ಹಾಗೆ ಸಾಂಬಾರ್, ತಿಳಿ ಸಾಂಬಾರ್, ಹಾಗೆ ಕರ್ಡ್ ಇದೆ, ಸಲಾಡ್ ಇದೆ. ಇಲ್ಲಿ ಬಂದ್ಬಿಟ್ಟು ಚಿಕನ್ ಚಿಲ್ಲಿ, ಇಲ್ಲಿ ಬಂದ್ಬಿಟ್ಟು ಎಗ್. ಐ ಶೋ ಹಾಂ, ಎಗ್ ಕರಿ, ಎಗ್ ಸಾಂಬಾರು और ಎಗ್ ಕರಿ, ಚಪಾತಿ, ಇಲ್ಲೆಲ್ಲ ವೆಜ್ ಇದೆ. ಸಲಾಡ್ ಇದೆ, ಉಪ್ಪಂಕಾಯಿ, ಅಲ್ಲೆರಡು ನಾನ್ ವೆಜ್. ತುಂಬ ಹೈಜೀನ್ ಆಗಿದೆ ಅಂತಲೇ ಹೇಳ್ಬೋದು, ನೀಟಾಗಿ ಕ್ಲೀನ್ ಆಗಿದೆ. ಚಪಾತಿ, ಏನು ಮೇಡಮ್ ಫುಲ್ ಬ್ಯಾಟಿಂಗ್ ಆಡ್ತಾ ಇದ್ದಾರಾ? ಲಿಮಿಟೆಡ್ ಏನೇನಿದೆ ಐಟಮ್ಸು? ಒಂದು ತರಕಾರಿ ಪಲ್ಯ, ಒಂದು ಗೋಬಿ, ಚಪಾತಿ, ನಾನು ಗೀ ರೈಸ್, ತಿಳಿ ಸಾಂಬಾರು, ನಾನ್ ವೆಜ್ ಒಳಗೆ ಚಿಕನ್ನು, ಆಮೇಲೆ ಮೊಟ್ಟೆ ಸರಿ ಚೆನ್ನಾಗಿದೆ. ಓಕೆ ಬಾರಿಸಿ
ವ್ಲಾಗ್ನ ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ಗೊತ್ತಾ. ಇದು ರೆಸಾರ್ಟ್ ಚೆಕ್ ಇನ್ ಆದಾಗಿಂದನೂ 3 ಗಂಟೆಯಿಂದನೂ ಅಂತಲೇ ಹೇಳ್ಬೋದು. 3 ಗಂಟೆಯಿಂದ ನೈಟ್ ಗಂಟನೇ ಎಕ್ಸ್ಟ್ರೀಮ್ ಲೆವೆಲ್ಗೆ ಎಂಜಾಯ್ ಮಾಡಿದ್ದೀವಿ. ಸ್ವಿಮ್ಮಿಂಗ್ ಪೂಲಲ್ಲಿ ಮಜಾ ಮಾಡ್ಕೊಂಡು, ಹಾಗೆ ಟೀ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ನ ಎಂಜಾಯ್ ಮಾಡ್ಕೊಂಡು, ಜೊತೆಗೆ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಊಟ ಎಲ್ಲ ಮಾಡ್ಕೊಂಡು ಫೈರ್ ಕ್ಯಾಂಪ್ ನಾವು ಹಾಕ್ಸ್ಕೊಳ್ಳೋಕೆ ಹೋಗಿಲ್ಲ, ಬಿಕಾಸ್ ಆಲ್ಮೋಸ್ಟ್ ನಾವು ಅಲ್ಲಿ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ವಿ, ಟೈಮ್ ಆಗೋಗಿತ್ತು. ಮತ್ತು ಆವಾಗ ತುಂಬ ಸೆಕೆ ಇತ್ತು ಆಯಿತಾ ಆ ಟೈಮಿಗೆ ನಾವು ಹೋಗಿದ್ದ ಟೈಮ್ಗೆ. ಸೊ ದಟ್ ಫೈರ್ ಕ್ಯಾಂಪ್ ಏನು ಬೇಡ ಅಂದ್ಬಿಟ್ಟು, ಆಮೇಲೆ ಅವತ್ತು ಬೇರೆ RCB ಮ್ಯಾಚ್ ಇತ್ತು ಆಯಿತಾ. ಅವತ್ತು ನಮ್ಮ RCB ಅವರು ಗೆದ್ದಿದ್ದಾರೆ. ಇವತ್ತು ನಾನು ವಿಡಿಯೋ ಅಪ್ಲೋಡ್ ಮಾಡೋ ದಿನವೂ ಸಹ RCB ಮ್ಯಾಚ್ ಫೈನಲ್ ನಡೀತಿದೆ. ಇವತ್ತು ಸಹ ಗೆಲ್ತಾರೆ ಅಂತಲೇ ಹೇಳ್ಬೋದು. ಎಲ್ಲ ಎಂಜಾಯ್ ಮಾಡ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ RCB ಮ್ಯಾಚ್ ನೋಡೋಕೆ ಕುತ್ಕೊಂಡ್ಬಿಟ್ವಿ ಅಂತಲೇ ಹೇಳ್ಬೋದು. ಫೈನಲಿ ನಮ್ಮ RCB ಮ್ಯಾಚ್ ಅವತ್ತು ಗೆಲ್ತು, ಇವತ್ತು ಗೆಲ್ಲುತ್ತೆ ಅಂತಲೇ ಹೇಳ್ತೀನಿ. ಕಂಪ್ಲೀಟ್ ವ್ಲಾಗ್ನ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಯಾರ್ಯಾರಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಿದ್ದೀರೋ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ 432 ಮೆಂಬರ್ಸ್ ಸಬ್ಸ್ಕ್ರೈಬ್ ಆಗಿದ್ದಾರೆ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರೋ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ ಮಧ್ಯೆ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ನಮ್ಮ ಯೂಟ್ಯೂಬ್ ಫ್ಯಾಮಿಲಿನ ದೊಡ್ಡದು ಮಾಡ್ಕೊಳ್ಳೋಣ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.